ಹಾಗೆ ನಾವ್ ನೋಡಿದವ್ರಿಗೆಲ್ಲರಿಗೂ ಅದೊಂಥರ ಅರಮನೆ ತರ ಕಾಣಿಸುತ್ತೆ, ಬಟ್ ಅಲ್ಲಿ ಹೋದವ್ರಿಗೆ ಅದು ಸೆರೆಮನೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸೆರೆಮನೆ ಅನ್ಸ್ತಾ ತಮ್ಗೆ? ಹೌದು ಮೇಡಮ್, ಯಾಕಂದ್ರೆ ಸೆರೆಮನೆ ಅಂತಂದ್ರೆ ಅದು ಅರಮನೆ. ಅರಮನೆ ಆದ್ರೆ ಅಲ್ಲಿ ನಾವು ಅರಸ ಮತ್ತೆ ಸೇವಕರಾಗಿರೋದ್ರಿಂದ ಸೆರೆಮನೆ ಆಗೇ ಇತ್ತು ಮೇಡಮ್. ಯಾಕಂದ್ರೆ ಸೆರೆಮನೆ ಅಂತಂದ್ರೆ ನಮಗೆ ಬೆಲ್ಟೆ ಹಾಕೊಂಡು ಕರ್ಕೊಂಡು ಹೋಗಿದ್ರು. ಯಾವುದು ಕೂಡ ಅಲ್ಲಿ ಈಸಿಯಾಗಿ ಇರ್ಲಿಲ್ಲ. ಒಂದು ಊಟ ಕೂಡ ಅಲ್ಲಿ ನಾವು ಪಡಿಬೇಕಿತ್ತಂದ್ರೆ ಬಹಳ, ಯಾಕಂದ್ರೆ ಟಾಸ್ಕ್. ಈಗ ಅಲ್ಲಿರ್ತಕ್ಕಂಥ ಇಷ್ಟೇ ಆಹಾರ ಅಂತ ಇತ್ತು ಮೇಡಮ್. ಹಂಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಊಟದ ಬೆಲೆ, ಒಂದು ಸೆಕೆಂಡ್ಸ್ ಬೆಲೆ ಏನು ಅದನ್ನ ಬಿಗ್ ಬಾಸ್ ಒಳಗೆ ಕಲಿಸ್ಕೊಡುತ್ತೆ, ಗೊತ್ತಾಗುತ್ತೆ ಮೇಡಮ್. ಕಲ್ತಂತ ಪಾಠ ಊಟದ ಬೆಲೆ, ಟೈಮ್ ಮಹತ್ವದ. ಹೌದು ಮೇಡಮ್. ಓಕೆ, ಇವಾಗ ಕ್ವಿಕ್ ಆಗಿ ಸರ್, ನೀವು ಸಖತ್ತಾಗಿ ಹಾಡು ಹಾಡ್ತೀರಾ, ತುಂಬಾ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತೀರಾ, ಆಕ್ಟ್ ಎಲ್ಲ ಮಾಡ್ತೀರಾ. ನಾನು ಟ್ರೈ ಮಾಡ್ತೀನಿ ಹಾಡು ಹಾಡೋದಕ್ಕೆ. ಈ ಹಾಡು ಯಾವ ಕಂಟೆಸ್ಟೆಂಟ್ಗೆ ಸೂಟ್ ಆಗುತ್ತೆ ಅಂತ ನೀವು ಹೇಳ್ಬೇಕು, ಓಕೆನಾ? ಯಾವ ಮೇಡಮ್? ನಾನು ಒಂದ್ ಹಾಡು ಹಾಡ್ತೀನಿ ಸರ್, ಅದ್ ಯಾರ ಕಂಟೆಸ್ಟೆಂಟ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ಮೇಕಿಂಗ್ ಯೋರ್ ಜಾಬ್ ಈಸಿ. ಲಾಸ್ಟ್ ಅಲ್ಲಿ ನೀವು ಒಂದು ಹಾಡು ಆಡ್ಬೇಕು, ನಿಮಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡು ಹಾಡಿ. ಸೊ ಅವನು ಮೈಕಲ್ಲು ಜಾಕ್ಸನ್, ನಾನ್ ಸೈಕಲ್ಲು ಓಡ್ಸವನು, ಯಾರಿಗೆ? ಗಿಲ್ಲಿ ಅಂತ ಹೇಳ್ಬೋದು ಮೇಡಮ್. ಗಿಲ್ಲಿಗೆ. ಯಾಕೆ ಸರ್? ಅಂದ್ರೆ ಅವನು ತಗಸ್ತಾ ಇರ್ತಾರೆ ಮೇಡಮ್ ಅವರು. ಓಕೆ ಓಕೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಅದು ನಾನೇ ಇರ್ಬೋದು ಮೇಡಮ್. ಸೇಫ್ ಗೇಮ್. ಓಕೆ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಅದು ನಮ್ಮ ಇವ್ರು ಇರ್ಬೋದು ಮೇಡಮ್, ಯಾರು ನಮ್ಮ ಸತೀಶ್ ಅವ್ರು ಇರ್ಬೋದು ಮೇಡಮ್. ಯಾಕೆ ಸರ್? ಯಾವಾಗಲೂ ಮೇಕಪ್ ಅಲ್ಲೇ ಮಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಮೇಡಮ್. ಓಕೆ. ಸೀಕ್ರೆಟ್ ಏನು ಅಂದ್ರೆ ಅವ್ರ ಮೇಕಪ್ ಸೀಕ್ರೆಟ್. ಓಕೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ಇವರು ಸ್ಪಂದನ ಮೇಡಮ್. ಸ್ಪಂದನ. ಓಕೆ ಸರ್. ಸೈಕ್ ಸೈಕ್, ಎಲ್ಲಾರು ಸೈಕ್ ಸೈಕ್. ಯಾರು? ನಮ್ಮ ಧನುಷ್. ಧನುಷ್. ಯಾಕೆ ಸರ್? ಅಂದ್ರೆ ಅವರ ಇದಾರೆ ಮೇಡಮ್. ಹೌದಾ? ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಕಾಕ್ರೋಚ್ ಮೇಡಮ್. ಕಾಕ್ರೋಚ. ಯಾವ್ದು ಆತರ ಮಾಡಿದ್ದಾರೆ? ಅವರು ಸಾಕಷ್ಟು ವಿಷಯಗಳಲ್ಲಿ ಈಗ ಟಾಸ್ಕ್ ಎಲ್ಲ ನನಗೆ ಗೊತ್ತು ಅಂತಾರೆ, ನೋಡಿದ್ರೆ ಅವ್ರಿಗೆ ಅದ್ರ ಟಾಸ್ಕ್ ಅದೇ ಒಂದು ಆ ಗೇಮ್ ಬಗ್ಗೆ ಗೊತ್ತೇ ಇರಲ್ಲ ಮೇಡಮ್. ಓಕೆ ಓಕೆ. ತಂಗಿಯೇ ತಂಗಿಯೇ ನನ್ನ ಮುದ್ದು ಅದು ತಂಗಿ. ಸ್ಪಂದನೇ ಮೇಡಮ್, ಸ್ಪಂದನ, ರಾಶಿಕಾ. ಓಕೆ ಸರ್. ಅಲ್ಲ ಸರ್, ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಸ್ಪಂದನ. ಇಬ್ರು, ಯಾಕಂದ್ರೆ ಈಗ ಅವರು ತುಂಬಾ ನಮ್ಗೆ ಒಂದು ಸಿಸ್ಟರ್ ತರನೇ ನಮ್ಗೆ ಕಂಡು ಬಂದು ಮೇಡಮ್ ಅವರು. ಯಾಕಂದ್ರೆ ಸರ್ ಫೈನಲಿ ನಿಮಗ್ ನೀವೇ ಒಂದು ಬೂಸ್ಟಿಂಗ್ ಸಾಂಗ್ ಹೇಳ್ತೀರಾ ಅಂದ್ರೆ ಯಾವ್ದು ಹೇಳ್ತೀರಾ ಸರ್? ಬಹಳಷ್ಟು ಇದೆ ಅಂತೀರಾ? ಬಹಳಷ್ಟು ಇದೆ. ಒಂದ್ ನಿಮ್ ಫೇವ್ರೇಟ್ ಯಾವ್ದಾದ್ರು ಹೇಳ್ಕೊತೀರಾ? ಏನಿಲ್ಲ ಮೇಡಮ್, ಅದು ನಮ್ಮ ರೈತರ ಬಗ್ಗೆ ಒಂದು ಹಾಡು ಹೇಳಕ್ಕೆ ಇಷ್ಟಪಡ್ತೀನಿ. ಕಮಾನ್ ಸರ್. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಹುಳುವ ಯೋಗಿಯ ನೋಡಲ್ಲಿ, ಹೇ ಫಲವನ್ನು ಬಯಸದೆ ಇಹತರ ಪರ ಸಾಧನವೋ, ಕಷ್ಟದೊಳೆನ್ನತ ದುಡಿವನೆ ತ್ಯಾಗಿ, ಸೃಷ್ಟಿಯ ನೇಮದೊಳಗಿರುವನೆ ಭೋಗಿ. ಉಳುವ ಯೋಗಿಯ ನೋಡಲ್ಲಿ ಹೇ ರಾಜ್ಯದೊಳರು ನಡೆಯುತ್ತಲಿರಲಿ, ಬಿಡಲಿ ತನ್ನಿ ಕಾರ್ಯವನೋ. ರಾಜ್ಯಗಳಳಿಯಲ್ಲಿ ಹಾರಲಿ ಗದ್ದೆಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ ಹೇ ಯಾರು ತಿಳಿಯದ ನೇಗಿಲ ಯೋಗಿ, ಲೋಕಕ್ಕೆ ಅನ್ನವ ನೀಯುವನೋ. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ, ದುಡಿವನು ಗೌರವ ಗಾಸಿಸದೆ. ನೇಗಿಲ ಕುಲದೊಳಗಡಗಿದ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಬೈ ಎನಿ ಚಾನ್ಸ್ ಸರ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಬಂದಂತ ಪಾರ್ಟಿಸಿಪೆಂಟ್ ಬನ್ನಿ ಮನೆಗೆ ಅಂತ, ಬಿಕಾಸ್
ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೌದು madam. ಕಾನ್ಸೆಪ್ಟ್ ನಲ್ಲಿ ಇದೆ. ಹೌದು ಮೇಡಮ್, ಏನಾದ್ರು ಕರೆದ್ರೆ ಏನ್ ಮಾಡ್ತೀರಾ? ಖಂಡಿತ ನಾನು ಚೇಂಜ್ ಮಾಡ್ಕೊಂಡು ಹೋಗ್ತೀರಾ? ಹೋಗ್ಬೇಕಾರೆ ಗರ್ಜಿಸ್ಬಿಡ್ತೀರಾ? ಇಲ್ಲ, ಯಾಕಂದ್ರೆ ಈಗ ನಾನು ಗೊತ್ತಾಗಿದೆ ಮನೆ ಒಳಗೆ ಏನು ಅಂತಂದು. ಇಲ್ಲಿ ಈಗ ನಾವು ಸೈಲೆಂಟ್ ಆಗಿ ಇದ್ದಿದ್ದೆ, ಸ್ವಲ್ಪ ನಾವು ಅಲ್ಲಿ ಇಮಿಡಿಯೇಟ್ ಆಗಿ ಏನಾದರೂ ಒಂದು ಮಾತು ಬಂದ ನಾವು ಆಗ್ರಹಿಸಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ, ಪ್ರತಿ ಉತ್ತರ ನಾವು ಕೊಡಬೇಕಾಗುತ್ತೆ. ಅಲ್ಲೇ ಒಂದು ಕಡೆಗೆ ಮೈನಸ್ ಆಗಿದೆ ಅಂತ ಹೇಳ್ತೀನಿ. ಈಗ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದು ಏನಾದರೂ ದೇವ್ರ ಪರಮಾತ್ಮ ಒದಗಿಸಿ ಬಂದರೆ ನಾನು ಇದು ಮಾಡ್ತೀನಿ ಮೇಡಮ್, ಖಂಡಿತ ಭಾಗವಹಿಸ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ಕಾರ. ಇರಲಿ ನಿಮ್ಮೆಲ್ಲರ ಪ್ರೀತಿಯ ಕನ್ನಡದ ಹುಡುಗ, ಕರುನಾಡ ಕಂದ ಕರಿಬಸಪ್ಪನ ಮೇಲೆ ಇರಲಿ ನಿಮ್ಮೆಲ್ಲರ ಆಶೀರ್ವಾದ. ನನ್ನ ಮಾತುಗಳನ್ನು ಸಹಿಸ್ಕೊಂಡು ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಿರ್ಬೋದು, ಇವೆಲ್ಲ ಪ್ರೋತ್ಸಾಹ ನೀಡಿ ನನ್ನ ಈ ಮಟ್ಟಕ್ಕೆ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ನನಗೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಗೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಉನ್ನತ ಅಧಿಕಾರಿಗಳಿಗೆ ನಾನು ಯಾವಾಗಲೂ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಮೇಡಮ್.